ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಐ ಆಮ್ ವಿರೂಪಾಕ್ಷ್. ಸೊ ಇವತ್ತಿನ ಉದ್ಯೋಗ ವಾರ್ತೆಯಲ್ಲಿ ನಾವೇನು ಡಿಸ್ಕಸ್ ಮಾಡ್ತಿದ್ವಿ ಅಂದರೆ UPSC ಅವರು ಒಂದು ನೋಟಿಫಿಕೇಷನ್ ಇಶ್ಯೂ ಮಾಡಿದ್ದಾರೆ. ಯಾವುದಕ್ಕಪ್ಪ ಅಂದರೆ IAS, IFS ಮತ್ತು IPS ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸ್ತಿದ್ದಾರೆ. ಅದ್ರ ಬಗ್ಗೆ ತಿಳ್ಕೊಂಬರೋಣ. ಸೊ ನೋಡಿರಿ, ಫಸ್ಟ್ ಏನು ಹೇಳಿದ್ದಾರೆ ಅಂದರೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಆಫ್ ದ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಫಾರ್ ದ ರಿಕ್ರೂಟ್ಮೆಂಟ್ ಟು ದ ಸರ್ವಿಸ್ ಆ್ಯಂಡ್ ದ ಪೋಸ್ಟ್ ಮೆನ್ಷನ್ ಬಿಲೋ ವಿಲ್ ಬಿ ಹೆಲ್ಡ್ ಬೈ ದ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಆನ್ 5th June 2022 in accordance with the rules published by the Department of Personnel and Training in the Gazette of the Indian Extraordinary dated 2nd February 2022. ಸೊ ನೋಡಿರಿ, ಏನು ಮಾಡಿದ್ದಾರೆ ಅಂದರೆ UPSC ಅವರು ನೋಟಿಫಿಕೇಷನ್ ಇಶ್ಯೂ ಮಾಡಿದ್ದಾರೆ. ಯಾವುದಕ್ಕಪ್ಪ ಅಂದರೆ IAS, IPS ಮತ್ತು ಮುಂತಾದ ಹುದ್ದೆಗಳಿಗೆ ಭರ್ತಿ ಮಾಡೋಕ್ಕೆ. ಅದ್ರದ್ದು ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಯಾವಾಗಿದೆ ಅಂದರೆ 5ನೇ June 2022 ಅದೇ ಥರನಾಗಿ ಎಷ್ಟು ವೇಕೆನ್ಸೀಸ್ ಇದೆ ಅಂದರೆ ಇಲ್ಲಿ ನಿಮಗೆ 861 ವೇಕೆನ್ಸೀಸ್ ಇದೆ. ಅದರಲ್ಲಿ 34 ಹುದ್ದೆಗಳಿದೆಯಲ್ಲ, ಅದನ್ನು ಯಾರಿಗೆ ಮೀಸಲಾಗಿಟ್ಟಿದ್ದಾರೆ ಅಂದರೆ ವಿಕಲಚೇತನರಿಗಿದ್ದಾರೆ. ಸೊ ಇದೇನು ವೇಕೆನ್ಸೀಸ್ ಇದೆಯಲ್ಲ, ಟೆಂಟೇಟಿವ್ ಇದೆ 861 ವೇಕೆನ್ಸೀಸ್. ಅದರಲ್ಲಿ 34 ಹುದ್ದೆಗಳು ಯಾರಿಗಿದೆಯಪ್ಪ ಅಂದರೆ ವಿಕಲಚೇತನ ಅಭ್ಯರ್ಥಿಗಳಿಗೆ ರಿಸರ್ವ್ ಇರ್ತದೆ. ನೆಕ್ಸ್ಟ್ ನೋಡಿರಿ, ಲಾಸ್ಟ್ ಡೇಟ್ ಆಫ್ ಅಪ್ಲಿಕೇಶನ್ ಹಾಕಕ್ಕೆ ಲಾಸ್ಟ್ ಡೇಟ್ ಯಾವಾಗ ಅಂದರೆ ನಿಮಗೆ ಅಪ್ಲಿಕೇಶನ್ ಹಾಕಕ್ಕೆ ಲಾಸ್ಟ್ ಡೇಟ್ ಬಂದುಬಿಟ್ಟು 22 February 2022 ಸಂಜೆ 6 ಗಂಟೆವರೆಗೂ ನೀವೇನಂದರೆ ಅಪ್ಲಿಕೇಶನ್ನ ಹಾಕಬೇಕಾಗತ್ತೆ. ಅದೇ ಥರನಾಗಿ ನಿಮಗೆ ಅಡ್ಮಿಟ್ ಕಾರ್ಡ್ನ ಏನು ಮಾಡ್ತಾರೆ ಅಂದರೆ 5th June ಎಕ್ಸಾಮ್ ಇರೋದ್ರಿಂದ ಅದಕ್ಕಿಂತ 3 ವಾರದ ಇಂಚೆ ನಿಮಗೆ UPSC ವೆಬ್ಸೈಟಲ್ಲಿ ಈ ಅಡ್ಮಿಟ್ ಕಾರ್ಡ್ನ ರಿಲೀಸ್ ಮಾಡ್ತಾರೆ. ಸೊ ನೀವು ಅಲ್ಲಿ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಸೊ ನೆಕ್ಸ್ಟ್ ನೋಡಿರಿ, ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿದೆ ಅಂದರೆ ಅ ಕ್ಯಾಂಡಿಡೇಟ್ ಮಸ್ಟ್ ಹೋಲ್ಡ್ ಅ ಗ್ರಾಜುಯೇಟ್ ಡಿಗ್ರಿ ಆಫ್ ಎನಿ university is incorporated by an act of the central and state legislature in India or other educational institution established by an act of Parliament or declared to be deemed as a university under the Section 3 of the University Grant Commission Act 1956 or possesses a equivalent qualification. ಸೊ ಇಲ್ಲಿ ಏನಂದರೆ ನಿಮಗೆ ಎಜುಕೇಷನ್ ಕ್ವಾಲಿಫಿಕೇಷನು ನೀವು ಒಂದು ಗ್ರ್ಯಾಜುಯೇಟ್ ಡಿಗ್ರಿನ ಹೊಂದಿರಬೇಕು, ಅಂದರೆ ನೀವು ಒಂದು ಪದವಿನ ಪಡೆದಿರಬೇಕು, ಅಂಥವ್ರು ಎಲಿಜಿಬಲ್ ಆಗ್ತೀರಾ. ಸೊ ಯಾರೆಲ್ಲ ಪದವಿ ಪಡೆದಿದ್ರಲ್ಲ, ಯಾವುದೇ ಸ್ಟ್ರೀಮ್ ಇರ್ಬೋದು, ಸೈನ್ಸ್ ಇರ್ಬೋದು, ಆರ್ಟ್ಸ್ ಇರ್ಬೋದು, ಕಾಮರ್ಸು, ಯಾವುದೇ ಒಂದು ಸ್ಟ್ರೀಮ್ ಇದ್ದು ನೀವು ಪದವಿಯನ್ನು ಪಡೆದುಕೊಂಡಿದ್ರೆ ನೀವು ಈ ಹುದ್ದೆಗೆ ಎಲಿಜಿಬಲ್ ಆಗ್ತೀರಾ. ಅದೇ ಥರನಾಗಿ ನೆಕ್ಸ್ಟ್ ನೋಡಿರಿ, ಏಜ್ ಲಿಮಿಟ್ ಏನಿದೆ ಅಂತ. ಸೊ ಇಲ್ಲಿ ಏಜ್ ಲಿಮಿಟ್ ನಿಮಗೆ ಬಂದುಬಿಟ್ಟು 18ರಿಂದ 21ರಿಂದ 32 ವರ್ಷ. ಸೊ ನೋಡಿರಿ, ನಿಮಗೆ ಮಿನಿಮಮ್ ಏಜ್ ಲಿಮಿಟ್ ಎಷ್ಟಿರಬೇಕಪ್ಪ ಅಂದರೆ 21 ವರ್ಷ ಇರಬೇಕು. ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಎಷ್ಟಿದೆ ಅಂದರೆ 32 ವರ್ಷ ಇದೆ. ಅದೇ ಥರನಾಗಿ ಏನು ಮಾಡಿದ್ರು ಅಂದರೆ ಈ ಸರಿ ಡೇಟ್ ಆಫ್ ಬರ್ತ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಏನಪ್ಪ ಅಂದರೆ ನಿಮ್ಮ ಡೇಟ್ ಆಫ್ ಬರ್ತ್ ಏನಿರಬೇಕಪ್ಪ ಅಂದರೆ 2 ಆಗಸ್ಟ್ 1999 ನಂತರ ಇರಬೇಕು. ಅದೇ ಥರನಾಗಿ 1 ಆಗಸ್ಟ್ 2001 ಇರಬೇಕು. ಸೊ ನೋಡಿರಿ, ಡೇಟ್ ಆಫ್ ಬರ್ತ್ ಏನಾಗಬೇಕಂದ್ರೆ 2 ಆಗಸ್ಟ್ 1990 ಮೇಲೆ ಇರಬೇಕು, 1 ಆಗಸ್ಟ್ 2001 ಮುಂಚೆ ಇರಬೇಕಾಗುತ್ತೆ. ಅಂಥ ಕ್ಯಾಂಡಿಡೇಟು ಈ ಹುದ್ದೆಗೆ ಎಲಿಜಿಬಲ್ ಆಗ್ತೀರಾ. ಸೊ ನೆಕ್ಸ್ಟ್ ನೋಡಿರಿ, ಅದೇ ಥರನಾಗಿ ಅಪ್ಪರ್ ಏಜ್ ರಿಲ್ಯಾಕ್ಸೇಷನ್ ಕೂಡ ಇದೆ. ಸೊ ನೀವೇನಾದರೂ SC ST ಕ್ಯಾಂಡಿಡೇಟ್ ಆಗಿದ್ದರೆ ನಿಮಗೆ 5 ವರ್ಷ ಅಪ್ಪರ್ ಏಜ್ ರಿಲ್ಯಾಕ್ಸೇಷನ್ ಇದೆ. ನೀವೇನಾದರೂ OBC ಅಭ್ಯರ್ಥಿಗಳಾಗಿದ್ದರೆ ನಿಮಗೆ 3 ವರ್ಷ ಅಪ್ಪರ್ ಏಜ್ ರಿಲ್ಯಾಕ್ಸೇಷನ್ ಇದೆ. ಅದೇ ಥರನಾಗಿ ನೀವು ವಿಕಲಚೇತನ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ 10 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇದೆ. ಅದೇ ಥರನಾಗಿ ನೀವೇನಾದರೂ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ದರೆ ನಿಮಗೆ 5 ವರ್ಷ ಅಪ್ಪರ್ ಏಜ್ ರಿಲ್ಯಾಕ್ಸೇಷನ್ ಇದೆ. ಸೊ ನೆಕ್ಸ್ಟ್ ನೋಡಿರಿ, ನಂಬರ್ ಆಫ್ ಅಟೆಂಪ್ಟ್ ಎಷ್ಟು ಅಟೆಂಪ್ಟ್ ಮಾಡ್ಬೋದು ಅಂದರೆ ಒಬ್ಬ ನಾರ್ಮಲ್ ಕ್ಯಾಂಡಿಡೇಟ್ ಅಂದರೆ GM ಕ್ಯಾಂಡಿಡೇಟು ಮ್ಯಾಕ್ಸಿಮಮ್ 6 ಅಟೆಂಪ್ಟ್ನ ಮಾಡ್ಬೋದು. ಸೊ ಈ ಅಟೆಂಪ್ಟ್ಸ್ನ ಏನು ಮಾಡಿದ್ದಾರೆ ಅಂದರೆ ಕೆಲವೊಂದು ಕ್ಯಾಟಗರಿಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ನೋಡಿರಿ, ನಾರ್ಮಲ್ ಅಭ್ಯರ್ಥಿಗಳಿಗೆ ಎಷ್ಟು ಅಟೆಂಪ್ಟ್ಸ್ ಇರುತ್ತೆ ಅಂದರೆ 6 ಅಟೆಂಪ್ಟ್ಸ್ ಇರುತ್ತೆ. ಅದು ಬಿಟ್ಟು ಬೇರೆ ಅಭ್ಯರ್ಥಿಗಳಿಗೆ ಕೆಲವೊಂದು ರಿಲ್ಯಾಕ್ಸೇಷನ್ ಇದೆ. ಸೊ ನೀವೇನಾದರೂ SC ST ಕ್ಯಾಂಡಿಡೇಟ್ ಆಗಿದ್ದರೆ ನಿಮಗೆ ಅನ್ಲಿಮಿಟೆಡ್ ಅಟೆಂಪ್ಟ್ಸ್ ಇರುತ್ತೆ. ಅಂದರೆ ನೀವು 21 ವರ್ಷದಿಂದ ನಾರ್ಮಲಾಗಿ 32 ವರ್ಷ ಏಜ್ ಲಿಮಿಟ್ ಇರುತ್ತೆ. ನಿಮಗೆ 5 ವರ್ಷ ರಿಲ್ಯಾಕ್ಸೇಷನ್ ಮಾಡಿರೋದ್ರಿಂದ 37 ವರ್ಷದ ಮಟ್ಟ ನೀವು ಎಕ್ಸಾಮ್ ಬರೀಬೋದು. ಅದರಲ್ಲಿ ಎಷ್ಟು ಅಟೆಂಪ್ಟ್ ಬೇಕಾದ್ರೂ ನೀವು ಮಾಡ್ಬೋದು. ಹಾಗಾಗಿ ನಿಮಗೆ ಅನ್ಲಿಮಿಟೆಡ್ ಅಟೆಂಪ್ಟ್ಸ್ ಇದೆ. ಸೊ ಅದೇ ಥರ ನೀವೇನಾದರೂ OBC ಅಭ್ಯರ್ಥಿಗಳಾಗಿದ್ದರೆ ನಿಮಗೆ ಎಷ್ಟು ಅಟೆಂಪ್ಟ್ಸ್ ಇದೆಯಪ್ಪ ಇಲ್ಲಿ ಅಂದರೆ 9 ಅಟೆಂಪ್ಟ್ಸ್ ಇದೆ. ಸೊ ನೀವು 9 ಸರಿ ಮಾತ್ರ ಎಕ್ಸಾಮ್ಸನ್ನು ಬರೀಬೋದು. ಅದೇ ಥರ ನೀವೇನಾದರೂ ವಿಕಲಚೇತನ ಅಭ್ಯರ್ಥಿಗಳಾಗಿದ್ದರೆ ಯಾವುದೇ ಕ್ಯಾಟಗರಿ ಆಗಿರಲಿ, ಜನರಲ್ ಆಗಿರಲಿ, ಎಕನಾಮಿಕಲಿ ವೀಕರ್ ಸೆಕ್ಷನ್ ಆಗಿರಲಿ, OBC ಆಗಿರಲಿ ಅಥವಾ OBC ಆಗಿದ್ದರೆ ನಿಮಗೆ ಎಷ್ಟಿರುತ್ತೆ ಅಂದರೆ ಇಲ್ಲಿ ಜನರಲ್, ಎಕನಾಮಿಕಲಿ ವೀಕರ್ ಸೆಕ್ಷನ್ ಮತ್ತು OBC ವಿಕಲಚೇತನ ಅಭ್ಯರ್ಥಿಗಳಿಗೆ ಮ್ಯಾಕ್ಸಿಮಮ್ 9 ಅಟೆಂಪ್ಟ್ಸ್ ಇರುತ್ತೆ. ಅದೇ ಥರ ನೀವೇನಾದರೂ SC ST ಕ್ಯಾಂಡಿಡೇಟ್ ಆಗಿದ್ದರೆ ಅಲ್ಲಿ ನಿಮಗೆ ಅನ್ಲಿಮಿಟೆಡ್ ಅಟೆಂಪ್ಟ್ಸ್ ಇರುತ್ತೆ. ಸೊ ನೋಡಿರಿ, ನೆಕ್ಸ್ಟು ಫೀಸ್ ಎಷ್ಟಿರುತ್ತಪ್ಪ ಅಂದರೆ ಈ ಹುದ್ದೆಗೆ ಕೇವಲ 100 ರೂಪಾಯಿ ಇರುತ್ತೆ. ಇದಾರಿಗೆ ಅಂದರೆ ಜನರಲ್ ಕ್ಯಾಟಗರಿ ಮತ್ತು ಎಕನಾಮಿಕಲಿ ವೀಕರ್ ಸೆಕ್ಷನಿಗೆ ಬಿಟ್ಟು ಫಿಮೇಲ್, SC ST ಮತ್ತು ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಅಂದರೆ ವಿಕಲಚೇತನರಿಗೆ ಯಾವುದೇ ಥರನಾದಂಥ ಅಪ್ಲಿಕೇಶನ್ ಫೀಸ್ ಇರೋಲ್ಲ. ಸೊ ನೋಡಿರಿ, ನಾರ್ಮಲ್ ಕ್ಯಾಂಡಿಡೇಟ್ಸ್ಗೆ ಎಷ್ಟು ಫೀಸ್ ಇರುತ್ತಪ್ಪ ಅಂದರೆ ಕೇವಲ 100 ರೂಪಾಯಿ ಫೀಸ್ ಇರುತ್ತೆ. ನೀವು ಮಹಿಳಾ ಅಭ್ಯರ್ಥಿಗಳು ಮತ್ತು SC ST ಆಮೇಲೆ ವಿಕಲಚೇತನ ಅಭ್ಯರ್ಥಿಗಳಿಗೆ ಯಾವುದೇ ಥರನಾದಂಥ ಅಪ್ಲಿಕೇಶನ್ ಫೀಸ್ ಇರೋಲ್ಲ. ಜೊತೆಗೆ ನೋಡಿರಿ, ನೀವು ಅಪ್ಲಿಕೇಶನ್ ಫೀಸ್ನ ಯಾವ ಥರ ಪೇ ಮಾಡಬೇಕಂದ್ರೆ ನೀವು ಆನ್ಲೈನ್ ಆದರೂ ಪೇ ಮಾಡ್ಬೋದು, ಆಫ್ಲೈನ್ ಆದರೂ ಪೇ ಮಾಡ್ಬೋದು. ಇನ್ ಕೇಸ್ ನೀವು ಆನ್ಲೈನ್ ಮಾಡ್ತೀರಂದರೆ ಯಾವುದ್ರು
ಮೂಲಕ ಮಾಡ್ಬೋದಪ್ಪ ಅಂದರೆ ವೀಸಾ, ಮಾಸ್ಟರ್, ರೂಪೇ, ಕ್ರೆಡಿಟ್ ಮತ್ತು ಡೆಬಿಟ್ ಕಾರ್ಡ್ ಯೂಸ್ ಮಾಡ್ಕೊಂಡು ಮಾಡ್ಬೋದು, ಅಥವಾ SBI ಇಂಟರ್ನೆಟ್ ಯೂಸ್ ಮಾಡ್ಕೊಂಡು ಮಾಡಬೇಕಾಗುತ್ತೆ. ಇನ್ ಕೇಸ್ ನೀವು ಆಫ್ಲೈನ್ ಮಾಡ್ತೀನಿ ಅಂದರೆ ನೀವು ಏನು ಮಾಡ್ಬೇಕಪ್ಪ ಅಂದರೆ ಚಲನನ್ನು ಜನ್ರೇಟ್ ಮಾಡಿ SBI ಬ್ರ್ಯಾಂಚ್ ಒಳಗೆ ಡೆಪಾಸಿಟ್ ಮಾಡಬೇಕಾಗತ್ತೆ. ಸೊ ನೋಡಿರಿ, ಆನ್ಲೈನ್ ಆದರೂ ಮಾಡಿರಿ, ಆಫ್ಲೈನ್ ಆದರೂ ಮಾಡಿರಿ. ನೆಕ್ಸ್ಟ್ ಯಾವ ಥರ ಅಪ್ಲೈ ಮಾಡ್ತೀರಾ? ಸೊ ನೋಡಿರಿ, ನಿಮಗೆ ಏನಂದರೆ ಆಫಿಷಿಯಲ್ ವೆಬ್ಸೈಟ್ ಮೂಲಕನೇ ಅಪ್ಲೈ ಮಾಡಬೇಕು. ಸೊ ಇದೊಂದು ಆನ್ಲೈನ್ ಅಪ್ಲಿಕೇಶನ್ ಆಗಿದೆ. ಸೊ ಅವ್ರ ಆಫಿಷಿಯಲ್ ವೆಬ್ಸೈಟ್ ಯಾವುದಪ್ಪ ಅಂದರೆ http://www.upsconline.nic.in. ಸೊ ಇದೇನಂದರೆ ಅವ್ರದ್ದು ಆಫಿಷಿಯಲ್ ವೆಬ್ಸೈಟು. ಇದ್ರ ಮೂಲಕ ನೀವು ಏನಂದರೆ ಅಪ್ಲಿಕೇಶನ್ನ ಫಿಲ್ ಮಾಡಬೇಕಾಗತ್ತೆ. ಸೊ ನಿಮಗೆ ಡೀಟೇಲ್ ಇನ್ಸ್ಟ್ರಕ್ಷನನ್ನು ಅವ್ರು ಏನು ಮಾಡ್ತಾರೆ ಅಂದರೆ ಆಫಿಷಿಯಲ್ ವೆಬ್ಸೈಟಲ್ಲೇ ಕೊಡ್ತಾರೆ. ಸೊ ನೀವು ಅಪ್ಲಿಕೇಶನ್ ಫಿಲ್ ಮಾಡೋಕ್ಕೆ ಡೀಟೇಲ್ ಇನ್ಸ್ಟ್ರಕ್ಷನ್ ಎಲ್ಲಿ ಕೊಡ್ತಾರಪ್ಪ ಅಂದರೆ www.upsconline.nic.in ಇದ್ರ ಮೂಲಕನೇ ಕೊಡ್ತಾರೆ. ಸೊ ನೆಕ್ಸ್ಟ್ ನೋಡಿರಿ, ಈ ಎಕ್ಸಾಮ್ ಎಷ್ಟು ಹಂತದೊಳಗೆ ನಡೆಯುತ್ತೆ, ಆಮೇಲೆ ಕರ್ನಾಟಕದಲ್ಲಿ ಸಿವಿಲ್ ಸರ್ವಿಸ್ ಎಕ್ಸಾಮ್ ಸೆಂಟರ್ಸ್ ಎಲ್ಲಿದೆ ಅಂತ. ಸೊ ಫಸ್ಟ್ ಬಂದುಬಿಟ್ಟು ಪ್ರಿಲಿಮಿನರಿ ಎಕ್ಸಾಮ್ಸ್ಗೆ ಕರ್ನಾಟಕದಲ್ಲಿ 3 ಕಡೆ ಸಿವಿಲ್ ಎಕ್ಸಾಮಿನೇಷನ್ ಸೆಂಟರ್ಸ್ ಇದೆ. ಒಂದು ಬೆಂಗಳೂರಲ್ಲಿರುತ್ತೆ, ಇನ್ನೊಂದು ಧಾರವಾಡ, ಇನ್ನೊಂದು ಮೈಸೂರು. ಸೊ ನೋಡಿರಿ, ಸಿವಿಲ್ ಸರ್ವಿಸ್ ಎಕ್ಸಾಮನ್ನು, ಪ್ರಿಲಿಮಿನರಿ ಎಕ್ಸಾಮ್ಸ್ನ ಕರ್ನಾಟಕದಲ್ಲಿ 3 ಕಡೆ ನಡೆಸ್ತಾರೆ, ಬೆಂಗಳೂರು, ಧಾರವಾಡ ಮತ್ತು ಮೈಸೂರಲ್ಲಿ. ಅದೇ ಥರನಾಗಿ ಸಿವಿಲ್ ಸರ್ವಿಸ್ ಮೇನ್ ಎಕ್ಸಾಮಿನೇಷನ್ನ ಕರ್ನಾಟಕದಲ್ಲಿ ಎಲ್ಲಿ ನಡೆಸ್ತಾರಪ್ಪ ಅಂದರೆ ಬೆಂಗಳೂರಲ್ಲಿ ಮಾತ್ರ ನಡೆಸ್ತಾರೆ. ಅದೇ ಥರನಾಗಿ ಪ್ಲ್ಯಾನ್ ಆಫ್ ಎಕ್ಸಾಮಿನೇಷನ್ ನೋಡಿರಿ, ಪ್ಲ್ಯಾನ್ ಆಫ್ ಎಕ್ಸಾಮಿನೇಷನ್ ಏನಿದೆ ಅಂದರೆ ನಿಮಗೆ ಇದನ್ನು 3 ಹಂತದಲ್ಲಿ ಕಂಡಕ್ಟ್ ಮಾಡ್ತಾರೆ. ಫಸ್ಟು ಪ್ರಿಲಿಮಿನರಿ ಎಕ್ಸಾಮ್ ಇರುತ್ತೆ, ಅದಾದಮೇಲೆ ಮೇನ್ಸ್ ಎಕ್ಸಾಮ್ ಇರುತ್ತೆ, ಅದಾದಮೇಲೆ ಇಂಟರ್ವ್ಯೂನ ಕಂಡಕ್ಟ್ ಮಾಡ್ತಾರೆ. ಸೊ ಇಲ್ಲೇನು ಮಾಡಿದ್ದಾರೆ ಅಂದರೆ ಇವರು ಪ್ರಿಲಿಮಿನರಿ ಎಕ್ಸಾಮಿನೇಷನ್ನ 1 ಅಂತ ಕೊಟ್ಟು ಮೇನ್ ಎಕ್ಸಾಮಿನೇಷನಲ್ಲಿ ರಿಟರ್ನ್ ಪ್ಲಸ್ ಇಂಟರ್ವ್ಯೂ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಸ್ಟೇಜಸ್ ಆಫ್ ಎಕ್ಸಾಮಿನೇಷನ್ ಏನಿದೆ ಅಂದರೆ 2 ಇದೆ. ಸೊ ನೋಡಿರಿ, ಫಸ್ಟ್ ಏನಿರುತ್ತೆ ಅಂದರೆ ಪ್ರಿಲಿಮಿನರಿ ಎಕ್ಸಾಮ್ ಇರುತ್ತೆ, ಅದಾದಮೇಲೆ ನಿಮ್ಗೆ ಮೇನ್ಸ್ ಎಕ್ಸಾಮ್ ಇರುತ್ತೆ. ಮೇನ್ಸ್ ಎಕ್ಸಾಮಲ್ಲಿ ಏನಿರುತ್ತೆ ಅಂದರೆ ರಿಟರ್ನ್ ಎಕ್ಸಾಮ್ ಪ್ಲಸ್ ಇಂಟರ್ವ್ಯೂ ಇರುತ್ತೆ. ಹಾಗಾಗಿ ಒಟ್ಟು ಎಷ್ಟು ಹಂತದಲ್ಲಿ ನಡೆಯುತ್ತೆ ಅಂದರೆ 3 ಹಂತದಲ್ಲಿ ನಡೆಯುತ್ತೆ. ನೆಕ್ಸ್ಟ್ ನೋಡಿರಿ, ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಏನಿರುತ್ತಪ್ಪ ಅಂದರೆ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರುತ್ತೆ. ನಿಮಗೆ ಇಲ್ಲಿ 200 ಮಾರ್ಕ್ಸಿಗೆ ನಿಮಗೆ ಕ್ವಶನ್ಸ್ನ ಕೇಳ್ತಾರೆ. ನಿಮಗೆ ಇಲ್ಲಿ ಪೇಪರ್ 1 ಮತ್ತು ಪೇಪರ್ 2 ಅಂತ ಇರುತ್ತೆ. ಪೇಪರ್ 1ಅಲ್ಲಿ 100 ಕ್ವಶನ್ಸ್ ಇರುತ್ತೆ 200 ಮಾರ್ಕ್ಸಿಗೆ. ಪೇಪರ್ 2 ಅಲ್ಲಿ ನಿಮಗೆ 80 ಕ್ವಶನ್ಸ್ ಇರುತ್ತೆ 200 ಮಾರ್ಕ್ಸಿಗೆ. ಹಾಗಾಗಿ ಪೇಪರ್ 1ಅಲ್ಲಿ 1 ಕ್ವಶನಿಗೆ 2 ಮಾರ್ಕ್ಸ್ ಬರುತ್ತೆ. ಪೇಪರ್ 2 ಅಲ್ಲಿ ಏನಾಗುತ್ತಪ್ಪ ಅಂದರೆ 1 ಕ್ವಶನಿಗೆ 2.5 ಮಾರ್ಕ್ಸ್ ಬರುತ್ತೆ. ಜೊತೆಗೆ ನೋಡಿರಿ, ಪೇಪರ್ 1 ಏನಿರುತ್ತಪ್ಪ ಅಂದರೆ ಜನರಲ್ ಸ್ಟಡೀಸ್ ಇರುತ್ತೆ. ಪೇಪರ್ 2 ಏನಿರುತ್ತೆ ಅಂದರೆ CSAT ಎಕ್ಸಾಮಿನೇಷನ್ ಅಂತ ಇರುತ್ತೆ. ಅದೇನೆಂದರೆ ಕ್ವಾಲಿಫೈಯಿಂಗ್ ನೇಚರ್ ಇರುತ್ತೆ. CSAT ಪೇಪರ್ ಇರುತ್ತಲ್ಲ, ಕ್ವಾಲಿಫೈಯಿಂಗ್ ನೇಚರ್ ಇರುತ್ತೆ. 200 ಮಾರ್ಕ್ಸಿಗೆ ನೀವು 33% ಮಾರ್ಕ್ಸ್ನ ತೊಗೋಬೇಕು, ಅಂದರೆ 67 ಮಾರ್ಕ್ಸ್ನ ತೊಗೋಬೇಕಾಗುತ್ತೆ. ಅದೇ ಥರನಾಗಿ ಕ್ವಶನ್ ಪೇಪರ್ನ ಯಾವ ಭಾಷೆಯಲ್ಲಿ ಸೆಟ್ ಮಾಡ್ತಾರಪ್ಪ ಅಂದರೆ ಇಂಗ್ಲೀಷು ಮತ್ತು ಹಿಂದಿಲಿ. ಸೊ ನೋಡಿರಿ, ನೋಟಿಫಿಕೇಷನಲ್ಲಿ ಭಾಳ ಕ್ಲಿಯರಾಗಿ ಹೇಳಿದ್ದಾರೆ, ಕ್ವಶನ್ ಪೇಪರ್ನ ಅವರು ಇಂಗ್ಲೀಷು ಮತ್ತು ಹಿಂದಿಲಿ ಮಾತ್ರ ಸೆಟ್ ಮಾಡ್ತಾರೆ. ಸೊ ಭಾಳ ಜನಕ್ಕೆ ಕನ್ಫ್ಯೂಷನ್ಸ್ ಇರುತ್ತೆ, ಸರ್ ಎಕ್ಸಾಮ್ ಕನ್ನಡದಲ್ಲಿ ಇರುತ್ತಾ ಅಂತ. ಸೊ ನೋಡಿರಿ, ಎಕ್ಸಾಮ್ ಕನ್ನಡದಲ್ಲಿಲ್ಲ, ಎಕ್ಸಾಮು ಒಂದು ಇಂಗ್ಲೀಷಲ್ಲಿರುತ್ತೆ ಅಥವಾ ಹಿಂದಿಲಿರುತ್ತೆ. ಕ್ಲಿಯರಾಗಿ ನೋಟಿಫಿಕೇಷನಲ್ಲೇ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡಿರಿ, ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಪೇಪರ್ 1 ಅಲ್ಲಿ ಏನಿರುತ್ತೆ ಅಂತ. ಪೇಪರ್ 1 ನಿಮ್ಗೆ ಆಗಲೇ ಹೇಳ್ದಂಗೆ 200 ಮಾರ್ಕ್ಸಿಗಿರುತ್ತೆ, 2 ಅವರ್ ಡ್ಯೂರೇಷನ್, 100 ಕ್ವಶನ್ಸ್ನ ಕೇಳ್ತಾರೆ. ಸೊ ಇಲ್ಲಿ ಸಿಲೆಬಸ್ ಏನಿರುತ್ತೆ ನೋಡಿರಿ, ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್. ಸೊ ನಿಮಗೆ ಕರೆಂಟ್ ಅಫೇರ್ಸ್ ಮೇಲೆ ಕ್ವಶನ್ಸ್ ಕೇಳ್ತಾರೆ, ಅದು ಕೂಡ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಇವೆಂಟ್ಸ್ ಮೇಲೆ. ನೆಕ್ಸ್ಟ್ ಹಿಸ್ಟ್ರಿ ಆಫ್ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್. ಸೊ ನೋಡಿರಿ, ಇಂಡಿಯನ್ ಹಿಸ್ಟ್ರಿ ಮತ್ತು ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ಮೇಲೆ ನಿಮಗೆ ಕ್ವಶನ್ಸ್ ಕೇಳ್ತಾರೆ. ಇಂಡಿಯಾ ಆ್ಯಂಡ್ ವರ್ಲ್ಡ್ ಜಿಯೋಗ್ರಫಿ, ಫಿಸಿಕಲ್, ಸೋಷಿಯಲ್, ಎಕನಾಮಿಕ್ ಜಿಯೋಗ್ರಫಿ ಆಫ್ ಇಂಡಿಯಾ ಆ್ಯಂಡ್ ದ ವರ್ಲ್ಡ್. ಸೊ ನೋಡಿರಿ, ಭಾರತದ ಭೌಗೋಳಿಕ, ಸಾಮಾಜಿಕ ಮತ್ತು ಎಕನಾಮಿಕ, ಆರ್ಥಿಕ ಜಿಯೋಗ್ರಫಿ ಮೇಲೆ ನಿಮಗೆ ಕ್ವಶನ್ಸ್ ಕೇಳ್ತಾರೆ. ಅದೇ ಥರನಾಗಿ ವಿಶ್ವದ ಆರ್ಥಿಕ, ಸಾಮಾಜಿಕ ಮತ್ತು ಭೌತಿಕ ಜಿಯೋಗ್ರಫಿ ಮೇಲೆ ನಿಮಗೆ ಕ್ವಶನ್ಸ್ನ ಕೇಳ್ತಾರೆ. ನೆಕ್ಸ್ಟ್ ಇಂಡಿಯನ್ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್, ಕಾನ್ಸ್ಟಿಟ್ಯೂಷನ್, ಪೊಲಿಟಿಕಲ್ ಸಿಸ್ಟಮ್, ಪಂಚಾಯತ್ ರಾಜ್, ಪಬ್ಲಿಕ್ ಪಾಲಿಸಿ, ರೈಟ್ಸ್ ಇಶ್ಯೂ ಎಕ್ಸೆಟ್ರಾ. ಸೊ ನೆಕ್ಸ್ಟ್ ನಿಮಗೆ ಇದ್ರ ಜೊತೆಗೆ ಏನು ಮಾಡ್ತಾರೆ ಅಂದರೆ ಭಾರತದ ಸಂವಿಧಾನ, ಗವರ್ನೆನ್ಸ್ ಮತ್ತು ಕಾನ್ಸ್ಟಿಟ್ಯೂಷನ್ ಮೇಲೆ, ಆಮೇಲೆ ಪೊಲಿಟಿಕಲ್ ಸಿಸ್ಟಮ್ ಮೇಲೆ, ಪಂಚಾಯತ್ ರಾಜ್ ಮೇಲೆ ಕ್ವಶನ್ಸ್ ಕೇಳ್ತಾರೆ, ಪಬ್ಲಿಕ್ ಪಾಲಿಸಿ ಮತ್ತು ರೈಟ್ ಇಶ್ಯೂಸ್ ಮತ್ತು ಎಕ್ಸೆಟ್ರಾ ಇದ್ರ ಮೇಲೆ ನಿಮಗೆ ಕ್ವಶನ್ಸ್ನ ಕೇಳ್ತಾರೆ. ಸೊ ಇದೇನೆಂದರೆ ಪೇಪರ್ 1. ನೆಕ್ಸ್ಟ್ ನೋಡಿರಿ, ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಡೆವಲಪ್ಮೆಂಟ್, ಸಸ್ಟೈನೇಬಲ್ ಡೆವಲಪ್ಮೆಂಟ್, ಪಾವರ್ಟಿ, ಇನ್ಕ್ಲೂಷನ್, ಡೆಮೋಗ್ರಾಫಿಕ್ಸ್, ಸೋಷಿಯಲ್ ಸೆಕ್ಟರ್ ಇನಿಷಿಯೇಟಿವ್ ಎಕ್ಸೆಟ್ರಾ. ಸೊ ಎಕನಾಮಿಕ್ಸ್ ಒಳಗೆ ಏನು ಕೇಳ್ತಾರೆ ಅಂದರೆ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಡೆವಲಪ್ಮೆಂಟ್, ಸಸ್ಟೈನೇಬಲ್ ಡೆವಲಪ್ಮೆಂಟ್, ಪಾವರ್ಟಿ, ಇನ್ಕ್ಲೂಷನ್, ಡೆಮೋಗ್ರಾಫಿಕ್ಸ್, ಸೋಷಿಯಲ್ ಸೆಕ್ಟರ್ ಇನಿಷಿಯೇಟಿವ್ ಇದ್ರ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಜನರಲ್ ಸೈನ್ಸ್, ಜನರಲ್ ಇಶ್ಯೂಸ್ ಆನ್ ಎನ್ವಿರಾನ್ಮೆಂಟ್, ಇಕಾಲಜಿ, ಬಯೋಡೈವರ್ಸಿಟಿ ಆ್ಯಂಡ್ ಕ್ಲೈಮೇಟ್ ಚೇಂಜ್ ದಟ್ ಟು ನಾಟ್ ರಿಕ್ವೈರ್ಡ್ ಸಬ್ಜೆಕ್ಟ್ ಸ್ಪೆಷಲೈಸೇಷನ್. ಸೊ ನೋಡಿರಿ, ನಿಮ್ಗೆ ಏನು ಮಾಡ್ತಾರೆ ಅಂದರೆ ಜನರಲ್ ಇಶ್ಯೂಸ್ ಆನ್ ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿ. ಸೊ ಎನ್ವಿರಾನ್ಮೆಂಟ್, ಎಕಾಲಜಿ ಮೇಲೆ ಜನರಲ್ ಇಶ್ಯೂಸ್ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಜೊತೆಗೆ ಬಯೋಡೈವರ್ಸಿಟಿ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಇಲ್ಲಿ ಯಾವುದೇ ಥರನಾದಂಥ ಸ್ಪೆಷಲೈಸೇಷನ್ ಇರಲ್ಲ. ನೆಕ್ಸ್ಟ್ ನಿಮಗೆ ಜನರಲ್ ಸೈನ್ಸ್ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಸೊ ಇದಾದಮೇಲೆ ನಿಮಗೆ ಬಂದು ಪೇಪರ್ 2 ಕೂಡ 2 ಅವರ್ ಡ್ಯೂರೇಷನ್ ಇರುತ್ತೆ. ಇಲ್ಲಿ ನಿಮ್ಗೆ ಎಷ್ಟು ಕ್ವಶನ್ಸ್ ಇರುತ್ತಪ್ಪ ಅಂದರೆ 80 ಕ್ವಶನ್ಸ್ ಇರುತ್ತೆ, 1 ಕ್ವಶನಿಗೆ 2 ಮಾರ್ಕ್ಸು. ನೆಕ್ಸ್ಟ್ ನೋಡಿರಿ,
ಇಲ್ಲೇನು ಸಿಲೆಬಸ್ ಇದೆ ಅಂದರೆ ಫಸ್ಟ್ ನಿಮಗೆ ಇಂಗ್ಲೀಷ್ ಕಾಂಪ್ರಿಹೆನ್ಷನ್ ಮೇಲೆ ಕ್ವಶನ್ಸ್ ಕೇಳ್ತಾರೆ. ನೆಕ್ಸ್ಟ್ ಇಂಟರ್ಪರ್ಸನಲ್ ಸ್ಕಿಲ್ಸ್ ಇನ್ಕ್ಲೂಡಿಂಗ್ ಕಮ್ಯುನಿಕೇಷನ್ ಸ್ಕಿಲ್ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಲಾಜಿಕಲ್ ರೀಸನಿಂಗ್ ಆ್ಯಂಡ್ ಅನಾಲಿಟಿಕಲ್ ಎಬಿಲಿಟಿ, ಲಾಜಿಕಲ್ ರೀಸನಿಂಗ್ ಮತ್ತು ಅನಾಲಿಟಿಕಲ್ ಎಬಿಲಿಟಿ ಮೇಲೆ ನಿಮ್ಗೆ ಕ್ವಶನ್ಸ್ ಕೇಳ್ತಾರೆ. ಡಿಸಿಷನ್ ಮೇಕಿಂಗ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್, ಸೊ ನೋಡಿರಿ ಡಿಸಿಷನ್ ಮೇಕಿಂಗ್ ಮತ್ತು ಪ್ರಾಬ್ಲಮ್ ಸಾಲ್ವಿಂಗ್ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಜನರಲ್ ಮೆಂಟಲ್ ಎಬಿಲಿಟಿ ಇರುತ್ತೆ, ಜೊತೆಗೆ ಬೇಸಿಕ್ ನ್ಯೂಮರಸಿ, ನಂಬರ್ಸ್ ಆ್ಯಂಡ್ ದ ರಿಲೇಷನ್ ಆ್ಯಂಡ್ ಆರ್ಡರ್ ಆ್ಯಂಡ್ ಮ್ಯಾಗ್ನಿಟ್ಯೂಡ್ ಎಕ್ಸೆಟ್ರಾ, ಕ್ಲಾಸ್ 10 ಲೆವೆಲ್, ಡಾಟಾ ಇಂಟರ್ಪ್ರಿಟೇಷನ್, ಚಾರ್ಟ್ಸ್, ಗ್ರಾಫ್ಸ್, ಟೇಬಲ್, ಡಾಟಾ ಸಫಿಷಿಯನ್ಸಿ ಎಕ್ಸೆಟ್ರಾ, ಕ್ಲಾಸ್ 10 ಲೆವೆಲ್. ಸೊ ಇದೇನು ನಿಮಗೆ ಬೇಸಿಕ್ ನ್ಯೂಮರಸಿ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಅದರೊಳಗೆ ಏನು ಕೇಳ್ತಾರಪ್ಪ ಅಂದರೆ ನಂಬರು ಮತ್ತು ಅದರ ರಿಲೇಷನ್ಸ್ ಮೇಲೆ, ಆರ್ಡರ್ ಮತ್ತು ಮ್ಯಾಗ್ನಿಟ್ಯೂಡ್ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಅದೇನಿರುತ್ತೆ ಅಂದರೆ ಕ್ಲಾಸ್ 10 ಲೆವೆಲಿಗೆ ಇರುತ್ತೆ. ನೆಕ್ಸ್ಟ್ ಡಾಟಾ ಇಂಟರ್ಪ್ರಿಟೇಷನಲ್ಲಿ ಕ್ವಶನ್ಸ್ ಕೇಳ್ತಾರೆ. ಅದರೊಳಗೆ ನಿಮಗೆ ಚಾರ್ಟ್ಸ್ ಮೇಲಾದರೂ ಕ್ವಶನ್ಸ್ ಬರ್ಬೋದು, ಗ್ರಾಫ್ಸ್ ಮೇಲಾದರೂ ಕ್ವಶನ್ಸ್ ಬರ್ಬೋದು, ಅಥವಾ ಟೇಬಲ್ಸ್ ಮೇಲಾದರೂ ಕ್ವಶನ್ಸ್ ಬರ್ಬೋದು, ಅಥವಾ ಡಾಟಾ ಸಫಿಷಿಯನ್ಸಿ ಮೇಲಾದರೂ ಕ್ವಶನ್ಸ್ ಬರ್ಬೋದು. ಇದು ಕೂಡ ಲೆವೆಲ್ ಏನಿರುತ್ತೆ ಅಂದರೆ ಕ್ಲಾಸ್ 10 ಲೆವೆಲ್ ಇರುತ್ತೆ. ಜೊತೆಗೆ ನೋಡಿರಿ ಇಲ್ಲಿ ನಿಮಗೆ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ನೆಗೆಟಿವ್ ಮಾರ್ಕ್ಸ್ ಎಷ್ಟಿರುತ್ತಪ್ಪ ಅಂದರೆ 0.33%. ಅಂದರೆ ನೀವು ಒಂದು ತಪ್ಪು ಉತ್ತರ ನೀಡಿದರೆ ನಿಮಗೆ ಎಷ್ಟು ಸರಿ ಉತ್ತರ ನೀಡಿರ್ತಿರಲ್ಲ ಅದರದ್ದು 0.33% ಅಂದರೆ 33% ಮಾರ್ಕ್ಸ್ನ ಕಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಒಂದು ಕ್ವಶನ್ 2 ಮಾರ್ಕ್ಸಿಗಿದ್ರೆ ಅದರ 33% ಆಫ್ 2 ಮಾರ್ಕ್ಸ್ ಅಂದರೆ ಎಷ್ಟು ಕಟ್ ಮಾಡ್ತಾರೆ? 0.67 ಮಾರ್ಕ್ಸ್ನ ಕಟ್ ಮಾಡ್ತಾರೆ. ಸೊ ನೆಕ್ಸ್ಟ್ ನೋಡಿರಿ, ನೆಕ್ಸ್ಟ್ ಬಂದು ಮೇನ್ ಎಕ್ಸಾಮಿನೇಷನ್. ಮೇನ್ಸ್ ಎಕ್ಸಾಮಿನೇಷನ್ ಏನಿರುತ್ತೆ ಅಂದರೆ ದ ರಿಟರ್ನ್ ಎಕ್ಸಾಮಿನೇಷನ್ ವಿಲ್ ಕನ್ಸಿಸ್ಟ್ ಆಫ್ ಫಾಲೋವಿಂಗ್ ಪೇಪರ್. ಸೊ ಫಸ್ಟ್ ನೋಡಿರಿ, ಮೇನ್ಸ್ ಎಕ್ಸಾಮಿನೇಷನಲ್ಲಿ ನಿಮಗೆ 2 ಕ್ವಾಲಿಫೈಯಿಂಗ್ ಪೇಪರ್ ಇರುತ್ತೆ. ಯಾವುದಪ್ಪ ಅಂದರೆ ಪೇಪರ್ 1 ಮತ್ತು ಪೇಪರ್ ಎ ಮತ್ತು ಪೇಪರ್ ಬಿ. ಪೇಪರ್ ಏನಿರುತ್ತೆ ಅಂದರೆ ನಿಮಗೆ ಯಾವುದಾದ್ರೂ 8 ಶೆಡ್ಯೂಲ್ ಲ್ಯಾಂಗ್ವೇಜ್ ಇದೆಯಲ್ಲ, ಅದು ಯಾವುದಾದ್ರೂ ಲ್ಯಾಂಗ್ವೇಜ್ ಮೇಲೆ ನೀವು ಒಂದು ಲ್ಯಾಂಗ್ವೇಜ್ ಮೇಲೆ ಎಕ್ಸಾಮ್ನ ತೊಗೋಬೇಕಾಗುತ್ತೆ. ಪೇಪರ್ 2 ನಿಮಗೆ ಇಂಗ್ಲೀಷ್ ಮೇಲೆ ಕ್ವಶನ್ಸ್ ಇರುತ್ತೆ. ಇದನ್ನೇನಂದರೆ ಜಸ್ಟ್ ಕ್ವಾಲಿಫೈಯಿಂಗ್ ನೇಚರ್ ಇರುತ್ತೆ. ಇದನ್ನು ಯಾವುದೇ ಥರನಾಗಿ ಮೆರಿಟಿಗೆ ಕನ್ಸಿಡರ್ ಮಾಡಲ್ಲ. ಸೊ ಪೇಪರ್ ಎ ಮತ್ತು ಪೇಪರ್ ಬಿ ಏನಿರುತ್ತೆ ಅಂದರೆ ಕ್ವಾಲಿಫೈಯಿಂಗ್ ನೇಚರ್ ಇರುತ್ತೆ. ಪೇಪರ್ ಏನು ಮಾಡ್ಬೇಕಂದ್ರೆ ನೀವು 8 ಶೆಡ್ಯೂಲಲ್ಲಿರುವಂಥ ಲ್ಯಾಂಗ್ವೇಜಸಲ್ಲಿ ಯಾವುದಾದ್ರೂ ಒಂದು ಪಿಕ್ ಮಾಡಬೇಕು, ಅದ್ರ ಮೇಲೆ ನಿಮಗೆ ಕ್ವಶನ್ಸ್ ಬರ್ತದೆ. ಪಾರ್ಟ್ ಬಿ ಅಲ್ಲಿ ಏನಿರುತ್ತೆ ಅಂದರೆ ಇಂಗ್ಲೀಷ್ ಮೇಲೆ ಕ್ವಶನ್ಸ್ ಬರುತ್ತೆ. ಇದು ಜಸ್ಟ್ ಕ್ವಾಲಿಫೈಯಿಂಗ್ ನೇಚರ್ ಇರುತ್ತೆ. ನೆಕ್ಸ್ಟ್ ಇದಾದಮೇಲೆ ನಿಮ್ಗೆ ಏನು ಬರುತ್ತಪ್ಪ ಅಂದರೆ ಮೆರಿಟಿಗೆ ಕೌಂಟ್ ಮಾಡೋದು ಬರುತ್ತೆ. ಅದರಲ್ಲಿ ನಿಮಗೆ ಫಸ್ಟ್ ಪೇಪರ್ ಬಂದುಬಿಟ್ಟು ಎಸ್ಸೆ. ಸೊ ನೋಡಿರಿ, ಎಸ್ಸೆ ಏನು ಮಾಡ್ತಾರೆ ಅಂದರೆ ನಿಮಗೆ 2 ಟಾಪಿಕ್ ಕೊಡ್ತಾರೆ. ಪ್ರತಿಯೊಂದು ಟಾಪಿಕ್ ಏನಪ್ಪ ಅಂದರೆ 125 ಮಾರ್ಕ್ಸಿಗಿರುತ್ತೆ. ಹಾಗಾಗಿ 2 ಟಾಪಿಕ್ ಕೂಡ ಎಷ್ಟು ಮಾರ್ಕ್ಸಿಗೆ ಬರುತ್ತಪ್ಪ ಅಂದರೆ 250 ಮಾರ್ಕ್ಸಿಗೆ ಕ್ವಶನ್ಸ್ ಬರುತ್ತೆ. ನೆಕ್ಸ್ಟ್ ಪೇಪರ್ 2 ಬಂದುಬಿಟ್ಟು ನಿಮಗೆ ಜನರಲ್ ಸ್ಟಡೀಸ್ 1. ಇದರಲ್ಲಿ ಏನು ನಿಮಗೆ ಕ್ವಶನ್ಸ್ ಕೇಳ್ತಾರೆ ಅಂದರೆ ಇಂಡಿಯನ್ ಹೆರಿಟೇಜ್ ಆ್ಯಂಡ್ ಕಲ್ಚರ್, ಹಿಸ್ಟ್ರಿ ಆ್ಯಂಡ್ ಜಿಯೋಗ್ರಫಿ ಆಫ್ ವರ್ಲ್ಡ್ ಆ್ಯಂಡ್ ಸೊಸೈಟಿ. ಸೊ ನೋಡಿರಿ, ಇದ್ರ ಮೇಲೆ ಏನು ಕ್ವಶನ್ಸ್ ಬರುತ್ತೆ ಅಂದರೆ ಇಂಡಿಯನ್ ಹೆರಿಟೇಜ್ ಆ್ಯಂಡ್ ಕಲ್ಚರ್ ಮೇಲೆ ಕ್ವಶನ್ಸ್ ಬರುತ್ತೆ. ಹಿಸ್ಟ್ರಿ ಆ್ಯಂಡ್ ಜಿಯೋಗ್ರಫಿ ಆಫ್ ವರ್ಲ್ಡ್ ಆ್ಯಂಡ್ ಸೊಸೈಟಿ ಇದ್ರ ಮೇಲೆ ನಿಮಗೆ ಕ್ವಶನ್ಸ್ ಬರುತ್ತೆ. ಇಲ್ಲಿ ಕೂಡ ನಿಮಗೆ ಪೇಪರ್ ಎಷ್ಟಿರುತ್ತೆ ಅಂದರೆ ಮಾರ್ಕ್ಸ್ ಎಷ್ಟಿರುತ್ತೆ ಅಂದರೆ 250 ಮಾರ್ಕ್ಸಿಗೆ ಇರುತ್ತೆ. ನೆಕ್ಸ್ಟ್ ನೋಡಿರಿ, ಪೇಪರ್ 3 ಬಂದುಬಿಟ್ಟು ಜನರಲ್ ಸ್ಟಡೀಸ್ 2. ಇದು ಕೂಡ 250 ಮಾರ್ಕ್ಸಿಗೆ ಇರುತ್ತೆ. ಇಲ್ಲೇನು ಸಿಲೆಬಸ್ ಇದೆ ಅಂದರೆ ಗವರ್ನೆನ್ಸ್, ಕಾನ್ಸ್ಟಿಟ್ಯೂಷನ್, ಪಾಲಿಟಿ, ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಇಂಟರ್ನ್ಯಾಷನಲ್ ರಿಲೇಷನ್. ಸೊ ನೋಡಿರಿ, ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಇಂಟರ್ನ್ಯಾಷನಲ್ ರಿಲೇಷನು, ಪಾಲಿಟಿ, ಕಾನ್ಸ್ಟಿಟ್ಯೂಷನ್ ಮತ್ತು ಗವರ್ನೆನ್ಸ್ ಮೇಲೆ ನಿಮಗೆ ಕ್ವಶನ್ಸ್ ಕೇಳ್ತಾರೆ. ನೆಕ್ಸ್ಟು ಪೇಪರ್ 4 ಬಂದುಬಿಟ್ಟು ಜನರಲ್ ಸ್ಟಡೀಸ್ 3. ಇಲ್ಲಿ ಕೂಡ ನಿಮಗೆ 250 ಮಾರ್ಕ್ಸಿಗೆ ಇರುತ್ತೆ ಕ್ವಶನ್ಸು. ಸೊ ಯಾವ ಟಾಪಿಕ್ ಮೇಲೆ ಕ್ವಶನ್ಸ್ ಕೇಳ್ತಾರೆ ಅಂದರೆ ಟೆಕ್ನಾಲಜಿ, ಎಕನಾಮಿಕಲ್ ಡೆವಲಪ್ಮೆಂಟ್, ಬಯೋಡೈವರ್ಸಿಟಿ, ಎನ್ವೈರ್ಮೆಂಟ್, ಸೆಕ್ಯೂರಿಟಿ ಆ್ಯಂಡ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಮೇಲೆ ನಿಮಗೆ ಕ್ವಶನ್ಸ್ನ ಕೇಳ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ಪೇಪರ್ 5 ಜನರಲ್ ಸ್ಟಡೀಸ್ 4. ನೋಡಿರಿ, ನೆಕ್ಸ್ಟು ಪೇಪರ್ 5 ಜನರಲ್ ಸ್ಟಡೀಸ್ 4. ಇಲ್ಲಿ ನಿಮಗೆ 250 ಮಾರ್ಕ್ಸಿಗೆ ಕೇಳ್ತಾರೆ. ಇದು ಯಾವುದ್ರ ಮೇಲೆ ಇರುತ್ತಪ್ಪ ಅಂದರೆ ಎಥಿಕ್ಸ್, ಇಂಟಿಗ್ರಿಟಿ ಮತ್ತು ಆ್ಯಪ್ಟಿಟ್ಯೂಡ್ ಮೇಲೆ ನಿಮಗೆ ಕ್ವಶನ್ಸ್ನ ಕೇಳ್ತಾರೆ. ಇದಾದಮೇಲೆ ಪೇಪರ್ 5 ಬಂದುಬಿಟ್ಟು ನಿಮಗೆ ಆಪ್ಷನಲ್ ಸಬ್ಜೆಕ್ಟ್ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಆಪ್ಷನಲ್ ಸಬ್ಜೆಕ್ಟ್ ಪೇಪರ್ 1. ಆಪ್ಷನಲ್ ಸಬ್ಜೆಕ್ಟಲ್ಲಿ ನಿಮಗೆ 2 ಪೇಪರ್ ಬರುತ್ತೆ, ಪೇಪರ್ 1 ಮತ್ತು ಪೇಪರ್ 2. 2 ಪೇಪರ್ ಕೂಡ ಎಷ್ಟು ಮಾರ್ಕ್ಸಿಗೆ ಇರುತ್ತೆ ಅಂದರೆ 250 ಮಾರ್ಕ್ಸಿಗೆ ಇರುತ್ತೆ. ಹಾಗಾಗಿ ಫಸ್ಟ್ ಪೇಪರ್ 6 ಏನಿರುತ್ತೆ ಅಂದರೆ ಆಪ್ಷನಲ್ ಸಬ್ಜೆಕ್ಟ್ ಪೇಪರ್ 1 ಇರುತ್ತೆ, ಅದನ್ನು 250 ಮಾರ್ಕ್ಸಿಗೆ ಕಂಡಕ್ಟ್ ಮಾಡ್ತಾರೆ. ನೆಕ್ಸ್ಟ್ ಪೇಪರ್ 7 ಬಂದುಬಿಟ್ಟು ಆಪ್ಷನಲ್ ಸಬ್ಜೆಕ್ಟ್ ಪೇಪರ್ 2 ಇರುತ್ತೆ, ಇದು ಕೂಡ 250 ಮಾರ್ಕ್ಸಿಗೆ ಇರುತ್ತೆ. ಸೊ ಟೋಟಲ್ ರಿಟರ್ನ್ ಎಕ್ಸಾಮ್ ಎಷ್ಟು ಮಾರ್ಕ್ಸಿಗೆ ಇರುತ್ತಪ್ಪ ಅಂದರೆ 1750 ಮಾರ್ಕ್ಸಿಗೆ ಇರುತ್ತೆ. ಇದಾದಮೇಲೆ ನಿಮಗೆ ಪರ್ಸನಾಲಿಟಿ ಟೆಸ್ಟ್ ಅಥವಾ ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಾರೆ. ಇದು ಎಷ್ಟು ಮಾರ್ಕ್ಸಿಗೆ ಇರುತ್ತೆ ಅಂದರೆ 275 ಮಾರ್ಕ್ಸಿಗೆ ಇರುತ್ತೆ. ಹಾಗಾಗಿ IAS ಮೇನ್ಸ್ ಎಕ್ಸಾಮಿನೇಷನ್ ನಿಮ್ಗೆ ಎಷ್ಟು ಮಾರ್ಕ್ಸಿಗೆ ಇರುತ್ತಪ್ಪ ಅಂದರೆ 2025 ಮಾರ್ಕ್ಸಿಗೆ ಇರ್ತದೆ. ಸೊ ನೆಕ್ಸ್ಟ್ ನೋಡಿರಿ, ಆಪ್ಷನಲ್ ಸಬ್ಜೆಕ್ಟ್ ಏನಿರುತ್ತೆ ಮೇನ್ಸಲ್ಲಿ ಅಂದರೆ ನಿಮಗೆ ನೀವು ಅಗ್ರಿಕಲ್ಚರ್ ಆದರೂ ತೊಗೋಬೋದು, ಅನಿಮಲ್ ಹಸ್ಬೆಂಡ್ರಿ ಮತ್ತು ವೆಟರ್ನರಿ ಸೈನ್ಸ್ ತೊಗೋಬೋದು, ಆಂಥ್ರೋಪಾಲಜಿ ತೊಗೋಬೋದು, ಬಾಟ್ನಿ ತೊಗೋಬೋದು, ಕೆಮಿಸ್ಟ್ರಿ ತೊಗೋಬೋದು, ಸಿವಿಲ್ ಇಂಜಿನಿಯರಿಂಗ್ ತೊಗೋಬೋದು, ಕಾಮರ್ಸ್ ಮತ್ತು ಅಕೌಂಟೆನ್ಸಿ ತೊಗೋಬೋದು, ಎಕನಾಮಿಕ್ಸ್ ತೊಗೋಬೋದು, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ತೊಗೋಬೋದು, ಜಿಯೋಗ್ರಫಿ ತೊಗೋಬೋದು, ಜಿಯಾಲಜಿ ತೊಗೋಬೋದು, ಹಿಸ್ಟ್ರಿ ತೊಗೋಬೋದು, ಲಾ ತೊಗೋಬೋದು, ಮ್ಯಾನೇಜ್ಮೆಂಟ್, ಮ್ಯಾಥಮೆಟಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಮೆಡಿಕಲ್ ಸೈನ್ಸ್, ಫಿಲಾಸಫಿ, ಫಿಸಿಕ್ಸ್, ಪೊಲಿಟಿಕಲ್ ಸೈನ್ಸ್ ಆ್ಯಂಡ್ ಇಂಟರ್ನ್ಯಾಷನಲ್ ರಿಲೇಷನ್ಸ್, ಸೈಕಾಲಜಿ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಸೋಷಿಯಾಲಜಿ, ಸ್ಟ್ಯಾಟಿಸ್ಟಿಕ್ಸ್, ಜಿಯಾಲಜಿ
ಇದ್ರ ಜೊತೆಗೆ ನೀವೇನು ಮಾಡ್ಬೋದಪ್ಪ ಅಂದರೆ ಲಿಟ್ರೇಚರ್ ಕೂಡ ನಿಮ್ಮದು ಆಪ್ಷನಲ್ ಸಬ್ಜೆಕ್ಟ್ ಆಗಿ ತೊಗೋಬೋದು. ಲಿಟ್ರೇಚರ್ ಸಬ್ಜೆಕ್ಟ್ ಯಾವುದ್ರ ಮೇಲೆ ತೊಗೋಬೋದಪ್ಪ ಅಂದರೆ ಯಾವ ಲ್ಯಾಂಗ್ವೇಜ್ ಮೇಲೆ ತೊಗೋಬೋದು ಅಂದರೆ ಅಸ್ಸಾಮೀಸ್, ಬೆಂಗಾಲಿ, ಬೂಡೋ, ಡೋಗ್ರಿ, ಗುಜರಾತಿ, ಹಿಂದಿ, ಕನ್ನಡ, ಕಾಶ್ಮೀರಿ, ಕೊಂಕಣಿ, ಮೈಥಿಲಿ, ಮಲಯಾಳಂ, ಮಣಿಪುರಿ, ಮರಾಠಿ, ನೇಪಾಲಿ, ಒಡಿಯಾ, ಪಂಜಾಬಿ, ಸಂಸ್ಕೃತ್, ಸಂತಾಲಿ, ಸಿಂಧಿ, ತಮಿಳ್, ತೆಲುಗು, ಉರ್ದು ಆ್ಯಂಡ್ ಇಂಗ್ಲೀಷ್. ಅಂದರೆ 8th ಶೆಡ್ಯೂಲ್ ಒಳಗಿರುವಂಥ ಲ್ಯಾಂಗ್ವೇಜು ಅಡಿಷ್ನಲ್ ಆಗಿ ಇಂಗ್ಲೀಷ್. ಇದ್ರ ಮೇಲೆ ನೀವೇನಂದರೆ ಲಿಟ್ರೇಚರ್ ಸಬ್ಜೆಕ್ಟ್ ತೊಗೋಬೋದು. ಸೊ ನೋಡಿರಿ, ಆಪ್ಷನಲ್ ಆಗಿ ನೀವು ಕೂಡ ಲ್ಯಾಂಗ್ವೇಜ್ ಲಿಟ್ರಸಿನ ತೊಗೋಬೋದು, ಲ್ಯಾಂಗ್ವೇಜ್ ಲಿಟ್ರೇಚರ್ನ ತೊಗೋಬೋದು. ಇದಿಷ್ಟೇನಂದರೆ ಆಪ್ಷನಲ್ ಸಬ್ಜೆಕ್ಟ್ ಬಗ್ಗೆ. ಇನ್ ಕೇಸ್ ನಿಮಗೆ ಈ ನೋಟಿಫಿಕೇಷನ್ ಬಗ್ಗೆ ಡೌಟ್ ಇದ್ದರೆ ಅವ್ರ ಅಫಿಷಿಯಲ್ ವೆಬ್ಸೈಟ್ ಆದಂಥ www.upsc.gov.in ವಿಸಿಟ್ ಮಾಡಿರಿ. ಅಲ್ಲಿ ನಿಮಗೆ ಡೀಟೇಲ್ಡ್ ಆಫಿಷಿಯಲ್ ನೋಟಿಫಿಕೇಷನ್ ಸಿಗುತ್ತೆ. ಅಥವಾ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವೇನು ಮಾಡ್ತೀವಿ ಅಂದರೆ ಅಫಿಷಿಯಲ್ ನೋಟಿಫಿಕೇಷನ್ ಲಿಂಕ್ ಹಾಕಿರ್ತೀವಿ, ಅಲ್ಲಿ ಕ್ಲಿಕ್ ಮಾಡೋದ್ರ ಮೂಲಕ ನಿಮ್ಗೆ ಏನಂದರೆ ಅಫಿಷಿಯಲ್ ನೋಟಿಫಿಕೇಷನ್ ಸಿಗುತ್ತೆ. ಸೊ ಆ ಅಫಿಷಿಯಲ್ ನೋಟಿಫಿಕೇಷನ್ ಓಪನ್ ಮಾಡಿ ನಿಮ್ಮ ಡೌಟ್ಸ್ನ ಕ್ಲಾರಿಫೈ ಮಾಡ್ಕೊರಿ. ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಉದ್ಯೋಗ ವಾರ್ತೆನ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.